ಮಾಜಿ ಕೇಂದ್ರ ಸಚಿವರು ಶಾಸಕರು ಆದ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಜೊತೆಗಿದ್ದಾರೆ ಸರ್. ನಮಸ್ಕಾರ. ರಾಜ್ಯಸಭಾ ಚುನಾವಣೆ ಎಲೆಕ್ಷನ್ ನಡೀತಾ ಇದೆ. ರಾಜ್ಯಸಭಾ ಬಿಜೆಪಿ ಅಭ್ಯರ್ಥಿ ಈಗಾಗಲೇ ಗೆದ್ದಂಗೆ, ಆದ್ರೆ NDA ಅಭ್ಯರ್ಥಿ ಸೋಲ್ತಾ ಇದ್ದಾರೆ ಸರ್. NDA ಅಭ್ಯರ್ಥಿ ನೋಡ್ಬೇಕು. ಇನ್ನು ಅದನ್ನ ಹಂಗೆ ಹೇಳಕ್ ಆಗುದಿಲ್ಲ, ನೋಡೋಣ. ನನಗನ್ನಿಸ್ತದೆ ಇದೇನೋ ನಮ್ಮ ಪಕ್ಷದವರೇ ಒಬ್ಬರು ಆಟ ಮತದಾನ ಮಾಡ್ಯಾರತ್ತೇಳಿ ಇದು ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಮಾಡಿದಾರತ್ತೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಮಾಡಬಾರ್ದಾಗಿತ್ತು. ಅವರು ಬಿಜೆಪಿಯಿಂದ ಮಂತ್ರಿ ಆದ್ರು, ಮೈಸೂರು ಜಿಲ್ಲಾ ಉಸ್ತುವಾರಿ ಕೊಟ್ಟರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಬ್ಬ ಮಂತ್ರಿ ಆಗಿ. ಆದ್ರೆ SD ಸೋಮಶೇಖರ್ ಅವರು ಈ ರೀತಿ ಮಾಡೋದು ಅವರು ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ಆತ್ಮಸಾಕ್ಷಿನೇ ನಮ್ಗೆ ಪಕ್ಷ ಬಿಟ್ಟು ಏನಿದೆ? ಈಗ ಪಕ್ಷಕ್ಕೆ ದ್ರೋಹ ಮಾಡ್ದಂಗಲ್ವಾ ಸರ್? ನೋಡ್ರಿ, ಯಾವ್ದು ಅವ್ರವ್ರ ನಿರ್ಣಯಗಳು ಇದು ಮುಂದೆ ಗೊತ್ತಾ, ಅದು ಯಾಕೆ ಹಾಕಿದನು ಅಂತ ಅವರೇ ಹೇಳ್ಬೇಕು, ಅಂದಾಗ ಗೊತ್ತಾಗ್ತೈತೆ. ಈಗ ಅವ್ರ ವಿರುದ್ಧ ಶಿಸ್ತು ಕ್ರಮ ಏನಾದ್ರು ಕೈಗೊಳ್ತಾರೆ? ಅವ್ರಿಗೆ ಏನ್ ಅನ್ಯಾಯ ಆಯ್ತು ಪಕ್ಷದಿಂದ, ಅಥವಾ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ರು ಆ ವ್ಯಕ್ತಿ ಯಾರ ಪಕ್ಷದಲ್ಲಿ, ಅದನ್ನು ಬಹಿರಂಗಪಡಿಸ್ಬೇಕು. ಶಿಸ್ತು ಕ್ರಮಕ್ಕೆ ಏನಾದ್ರು ಒತ್ತಾಯ ಮಾಡ್ತೀರಾ SD ಸೋಮಶೇಖರ್ ವಿರುದ್ಧ? ಪಕ್ಷ ಇದು ಓಪನ್ ಸೀಕ್ರೆಟ್ ಇದೆ, ಇದರಲ್ಲಿ ಆಗ್ರಹ ಮಾಡೋ ಪ್ರಶ್ನೆನೇ ಇಲ್ಲ. ಪಕ್ಷದ ಎಲ್ಲಾರು ಒಳಗ ನಮ್ಮವರು ಅಲ್ಲಿ ವೀಕ್ಷಕರದಾರ, ಇವ್ರು ಆಟ ಮತದಾನ ಹಾಕಿದ್ದವ್ರ ಬಳಿ ಕನ್ಫರ್ಮೇಶನ್ ಐತಿ, ಅದ್ರ ಮ್ಯಾಗ ಇದಾಗ್ತದೆ. ಜನಾರ್ದನ್ ರೆಡ್ಡಿ ಕೂಡ ಆತ್ಮಸಾಕ್ಷಿಗೆ ಮತ ಹಾಕಿದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಪಕ್ಷೇತರ ಇರೋದ್ರಿಂದ ಆತ್ಮಸಾಕ್ಷಿ ನಾನು ಅನ್ಸದೆ ಬಿಜೆಪಿ ಓಟ್ ಹಾಕಿದ್ದಾರೆ. ಲೋಕಸಭೆಯಲ್ಲಿ ಇದೇನಾದ್ರು ಎಫೆಕ್ಟ್ ಆಗುತ್ತೆ ಸರ್? ಲೋಕಸಭೆಯಲ್ಲಿ 28 ನಾವೇ ಗೆಲ್ತೀವಿ. ಮಾಜಿ ಕೇಂದ್ರ ಸಚಿವರು ಶಾಸಕರು ಆದ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಜೊತೆಗಿದ್ದಾರೆ ಸರ್. ನಮಸ್ಕಾರ. ರಾಜ್ಯಸಭಾ ಚುನಾವಣೆ ಎಲೆಕ್ಷನ್ ನಡೀತಾ ಇದೆ. ರಾಜ್ಯಸಭಾ ಬಿಜೆಪಿ ಅಭ್ಯರ್ಥಿ ಈಗಾಗಲೇ ಗೆದ್ದಂಗೆ, ಆದ್ರೆ NDA ಅಭ್ಯರ್ಥಿ ಸೋಲ್ತಾ ಇದ್ದಾರೆ ಸರ್. NDA ಅಭ್ಯರ್ಥಿ ನೋಡ್ಬೇಕು. ಇನ್ನು ಅದನ್ನ ಹಂಗೆ ಹೇಳಕ್ ಆಗುದಿಲ್ಲ, ನೋಡೋಣ. ನನಗನ್ನಿಸ್ತದೆ ಇದೇನೋ ನಮ್ಮ ಪಕ್ಷದವರೇ ಒಬ್ಬರು ಆಟ ಮತದಾನ ಮಾಡ್ಯಾರತ್ತೇಳಿ ಇದು ಸೋಮಶೇಖರ್ ಅಡ್ಡ ಮತದಾನ ಮಾಡಿದಾರತ್ತೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಮಾಡಬಾರ್ದಾಗಿತ್ತು. ಅವರು ಬಿಜೆಪಿಯಿಂದ ಮಂತ್ರಿ ಆದ್ರು, ಮೈಸೂರು ಜಿಲ್ಲಾ ಉಸ್ತುವಾರಿ ಕೊಟ್ಟರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಬ್ಬ ಮಂತ್ರಿ ಆಗಿ. ಆದ್ರೆ SD ಸೋಮಶೇಖರ್ ಅವರು ಈ ರೀತಿ ಮಾಡೋದು ಅವರು ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ಆತ್ಮಸಾಕ್ಷಿನೇ ನಮ್ಗೆ ಪಕ್ಷ ಬಿಟ್ಟು ಏನಿದೆ? ಈಗ ಪಕ್ಷಕ್ಕೆ ದ್ರೋಹ ಮಾಡ್ದಂಗಲ್ವಾ ಸರ್? ನೋಡ್ರಿ, ಯಾವ್ದು ಅವ್ರವ್ರ ನಿರ್ಣಯಗಳು ಇದು ಮುಂದೆ ಗೊತ್ತಾ, ಅದು ಯಾಕೆ ಹಾಕಿದನು ಅಂತ ಅವರೇ ಹೇಳ್ಬೇಕು, ಅಂದಾಗ ಗೊತ್ತಾಗ್ತೈತೆ. ಈಗ ಅವ್ರ ವಿರುದ್ಧ ಶಿಸ್ತು ಕ್ರಮ ಏನಾದ್ರು ಕೈಗೊಳ್ತಾರೆ? ಅವ್ರಿಗೆ ಏನ್ ಅನ್ಯಾಯ ಆಯ್ತು ಪಕ್ಷದಿಂದ, ಅಥವಾ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ರು ಆ ವ್ಯಕ್ತಿ ಯಾರ ಪಕ್ಷದಲ್ಲಿ, ಅದನ್ನು ಬಹಿರಂಗಪಡಿಸ್ಬೇಕು. ಶಿಸ್ತು ಕ್ರಮಕ್ಕೆ ಏನಾದ್ರು ಒತ್ತಾಯ ಮಾಡ್ತೀರಾ SD ಸೋಮಶೇಖರ್ ವಿರುದ್ಧ? ಪಕ್ಷ ಇದು ಓಪನ್ ಸೀಕ್ರೆಟ್ ಇದೆ, ಇದರಲ್ಲಿ ಆಗ್ರಹ ಮಾಡೋ ಪ್ರಶ್ನೆನೇ ಇಲ್ಲ. ಪಕ್ಷದ ಎಲ್ಲಾರು ಒಳಗ ನಮ್ಮವರು ಅಲ್ಲಿ ವೀಕ್ಷಕರದಾರ, ಇವ್ರು ಆಟ ಮತದಾನ ಹಾಕಿದ್ದವ್ರ ಬಳಿ ಕನ್ಫರ್ಮೇಶನ್ ಐತಿ, ಅದ್ರ ಮ್ಯಾಗ ಇದಾಗ್ತದೆ. ಜನಾರ್ದನ್ ರೆಡ್ಡಿ ಕೂಡ ಆತ್ಮಸಾಕ್ಷಿಗೆ ಮತ ಹಾಕಿದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಪಕ್ಷೇತರ ಇರೋದ್ರಿಂದ ಆತ್ಮಸಾಕ್ಷಿ ನಾನು ಅನ್ಸದೆ ಬಿಜೆಪಿ ಓಟ್ ಹಾಕಿದ್ದಾರೆ. ಲೋಕಸಭೆಯಲ್ಲಿ ಇದೇನಾದ್ರು ಎಫೆಕ್ಟ್ ಆಗುತ್ತೆ ಸರ್? ಲೋಕಸಭೆಯಲ್ಲಿ 28 ನಾವೇ ಗೆಲ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.